ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೆಲವು ಟೈಮ್ನಲ್ಲಿ 12 ವರ್ಷ 15 ವರ್ಷ ಹುಡುಗಿಗೂ ಮೊಬೈಲ್ ಬೇಕಾಗ್ತದೆ, ಬಟ್ ಲಿಮಿಟೆಡ್ ಯೂಸ್. ಅದನ್ನು ಮಿಸ್ಯೂಸ್ ಮಾಡಬಾರ್ದು. ಆ ಎಜುಕೇಷನ್ ತರಬೇಕು. ಆಮೇಲೆ ನ್ಯೂಸ್ ಪೇಪರ್ ರೀಡಿಂಗ್ ಬುಕ್ಸ್, ಆ ಹ್ಯಾಬಿಟ್ನ ಕಲ್ಟಿವೇಟ್ ಮಾಡಬೇಕು. ಎಲ್ಲೋ ಒಂದು ಕಡೆ ಮಕ್ಕಳ ಮೊಬೈಲ್ ಬಳಕೆಗೆ ಪೇರೆಂಟ್ಸೇ ಕಾರಣನಾ, ಅಥವಾ ಶಿಕ್ಷಣದಲ್ಲಿ ಮಕ್ಕಳಿಗೆ ಬೇಕಾದಂತಹ ಶಿಕ್ಷಣ ಸಿಗದೆ ಮಕ್ಕಳು ಮೊಬೈಲ್ ನೋಡ್ತಾ ಇದ್ದಾರೆ? ಕೆಲವು ಟೈಮ್ನಲ್ಲಿ ಮಕ್ಕಳ ಕೈನಲ್ಲಿ ಮೊಬೈಲ್ ಕೊಡ್ತಾರೆ, ಅದು ಹಂಗೇ ಪ್ರಾಕ್ಟೀಸ್ ಆಗಿಬಿಡ್ತದೆ. ಇವರೆಲ್ಲ ಹೋದರೆ ಮನೇಲಿ ಮೊಬೈಲ್ ಕೊಟ್ಬಿಟ್ಟು ಇಲ್ಲ ಟಿ ವಿ ಆನ್ ಮಾಡಿಬಿಟ್ಟು ಹೋಗ್ತಾರೆ. ಈ ಪ್ರಾಕ್ಟೀಸು ಭಾಳ ನೆಗೆಟಿವ್ ಆಗಿ ಥಿಂಕಿಂಗ್ ಬಂದೈತೆ ಮಕ್ಕಳಿಗೆ. ಆಮೇಲೆ ಅಡಿಕ್ಷನ್ ಆಗಿದ್ಮೇಲೆ ಅವ್ರನ್ನ ಕಂಟ್ರೋಲ್ ಮಾಡೋದು ಭಾಳ ಕಷ್ಟ ಆಗಿದೆ. ಈ ಅಡಿಕ್ಷನ್ನ ಥ್ರೂ ಎಜುಕೇಷನ್ ಟು ಸಿ ದಟ್ ಚಿಲ್ಡ್ರನ್ಸ್ ಅಂಡರ್ಸ್ಟ್ಯಾಂಡ್, ಮಕ್ಕಳು ಅರ್ಥ ಮಾಡ್ಕೊತಾರೆ. ಅದನ್ನು ಆದಷ್ಟು ದೂರ ಇಟ್ಟು ಈ ಕೆಲವು ಟೈಮ್ನಲ್ಲಿ ಯೂಸ್ ಮಾಡ್ಕೊಬೇಕು. ಆಮೇಲೆ ನ್ಯೂಸ್ ಪೇಪರು, ಪಿರಿಯಾಡಿಕಲ್ಸು, ಮ್ಯಾಗ್ಝಿನ್ಸ್ ಇವೆಲ್ಲ ಓದಬೇಕು. ಇದರಿಂದ ಮನೆಯಲ್ಲಿ 5 ಪೇಪರ್ ತಂದ್ರೂ ಯಾರು ಓದೋಕ್ಕಿಲ್ಲ ಅಂತಾರೆ, ನಮಗೆಲ್ಲ ಮೊಬೈಲ್ನಲ್ಲಿ ಬರ್ತದೆ ಅಂತಾರೆ. ಇದು ಹೋಗ್ಬೇಕು. ಈಗ CM ಈ ನಿರ್ಧಾರ ತೆಗೆದುಕೊಂಡಿದ್ದಾರೆ. CM ಈ ಹಿಂದೆನೇ ತೆಗೆದುಕೊಳ್ಬೋದಿತ್ತಲ್ಲ, ಯಾಕೆ ಈಗ ತೆಗೆದುಕೊಂಡಿದ್ದಾರೆ? ಅದಕ್ಕೆ ಅವರೇ ಕೊಡಬೇಕು ಆನ್ಸರ್, ಯಾಕೆ ಇಷ್ಟು ಲೇಟ್ ಆಗಿದೆ ಎಂದು. ಇದು ಮೊದಲೇ ಅದು ಮಾಡಿದರೆ ಚೆನ್ನಾಗಿತ್ತು, ಒಳ್ಳೆ ಅಪ್ರೋಚ್ ಇದು. ಇದನ್ನು ಭಾಳ ಎಜುಕೇಟೆಡ್ ವೇನಲ್ಲಿ ಮಾಡಬೇಕು. ಬಟ್ ಈಗಿನ ನೀವು ನೋಡ್ತಾ ಇರ್ಬೋದು ಪ್ರೈವೇಟ್ ಸ್ಕೂಲ್ಗಳಲ್ಲಿ ಮಕ್ಕಳಿಗೆ ಬೇಕಾದ ಅಸೈನ್ಮೆಂಟ್ಗಳು ಮೊಬೈಲಲ್ಲಿ, ಎಷ್ಟೋ ಮಂದಿ ಸೋಷಿಯಲ್ ಮೀಡಿಯಾದಲ್ಲಿ ಬರೀತಾರೆ, ನಮ್ಮ ಮಕ್ಕಳು ಮೊಬೈಲ್ನ ಝೂಮ್ ಮಾಡಿ ನೋಡಬೇಕು ಅಸೈನ್ಮೆಂಟ್ನ, ಯಾಕಂದರೆ ಟೀಚರ್ಸ್ಗಳು ಕಳಿಸೋದು ಅಸೈನ್ಮೆಂಟ್ನ ಗ್ರೂಪಲ್ಲಿ. ಸೊ ನಿಮ್ಮ ಬಾಲ್ಯಕ್ಕೂ ಈಗಿರುವಂತಹ ಮಕ್ಕಳ ಬಾಲ್ಯಕ್ಕೂ ಎಷ್ಟು ವ್ಯತ್ಯಾಸ ಇದೆ? ಭಾಳ ವ್ಯತ್ಯಾಸ ಇದೆ. ನಾವು ಓದೋ ಟೈಮ್ನಲ್ಲಿ ಇವೆಲ್ಲ ಇರಲಿಲ್ಲ. ನಾವು ಬುಕ್ಕಿನಲ್ಲಿ ಹೋಗಿ ನೋಡ್ತಾಯಿದ್ರಿ. ಆಮೇಲೆ ಟೀಚರ್ಗಳೆಲ್ಲ ಪಾಠ ಹೇಳ್ಕೊಡ್ತಾಯಿದ್ರು. ಈ ಥರ ಎಲ್ಲ ಇತ್ತು. ಬಟ್ ಮೊಬೈಲ್ ಬಂದಿದ ಮೇಲೆ ಭಾಳ ಅಬ್ಯೂಸ್ ಆಗಿಬಿಟ್ಟೈತೆ. ಭಾಳ ಮನೆಯಲ್ಲಿ ಪೇರೆಂಟ್ಸು ಮಕ್ಕಳನ್ನ ಕಂಟ್ರೋಲ್ ಮಾಡೋದು ಭಾಳ ಕಷ್ಟ ಆಗಿಬಿಟ್ಟೈತೆ. ಮಕ್ಕಳನ್ನ ಹೊಡಿತಾರೆ. ಐ ನೋ ಆಫ್ ಒನ್ ಎಕ್ಸಾಂಪಲ್. ಒಬ್ಬ ತಾಯಿ ಬಂದುಬಿಟ್ಟು ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾಯಿದ್ರು. ಮಗನು ಮೊಬೈಲ್ಗೆ ಅಡಿಕ್ಟ್ ಆಗಿಬಿಟ್ಟು, ಟಿ ವಿಗೆ ಅಡಿಕ್ಟ್ ಆಗಿಬಿಟ್ಟು ತಾಯಿ ಬ್ಯಾಂಕ್ ಕೆಲಸನೇ ಬಿಟ್ಬಿಟ್ಟ ಮೇಲೆ ಆ ಮಗುನ ಟ್ರೈನಪ್ ಮಾಡಿ 2 ವರ್ಷ ತಗೊಂಡು ಇವಾಗ ಹುಡುಗ ಬೆಟರ್ ಆಗಿದ್ದಾರೆ. ಇದಕ್ಕೆ ಕುಲಪತಿಗಳು ಕೂಡ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ, ಯಾಕಂದರೆ ವಿವಿಯ ದೊಡ್ಡ ಕುಲಪತಿಗಳು. ಸೊ ಇದು ಎಲ್ಲರೂ ಕೂಡ ಈಗ ವೆಲ್ಕಮ್ ಮಾಡಬೇಕಾ? ಪೇರೆಂಟ್ಸ್ ಕೂಡ ಇದನ್ನು ವೆಲ್ಕಮ್ ಮಾಡಬೇಕಾ? ಹೇಗೆ ಸರ್? ಪೇರೆಂಟ್ಸು, ಎಜುಕೇಟರ್ಸು ಎಲ್ಲರೂ ವೆಲ್ಕಮ್ ಮಾಡಬೇಕು. ಮತ್ತು ಇದನ್ನು ಸೈಂಟಿಫಿಕ್ಕಾಗಿ ಅಪ್ರೋಚ್ ಮಾಡಬೇಕು. ಮಕ್ಳಿಗೆ ಯಾವ ತೊಂದರೆ ಆಗಬಾರ್ದು. ಇವರು ಸ್ಟ್ರಿಕ್ಟ್ ಮಾಡೋದ್ರಲ್ಲಿ ಅವರು ಯಾವುದು ಸೂಸೈಡಲ್ ಟೆಂಡೆನ್ಸಿಗೆ ಹೋಗಬಾರ್ದು. ದೇ ಶುಡ್ ನಾಟ್ ಬಿ ಪೊಟೆನ್ಷಿಯಲ್ ಸೂಸೈಡ್ಸ್. ಆ ಥರ ಎಜುಕೇಟ್ ಮಾಡಿ ಅವ್ರನ್ನ ಮೊಬೈಲ್ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡೋಂಗೆ ಮಾಡಬೇಕು.